ಎಲ್ಲರಿಗೂ ನಮಸ್ಕಾರ. ಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ನೋಡಿ ಇಲ್ಲಿ ಬಾಂಬೆ ರವೆ ತಗೊಂಡಿದ್ದೇನೆ. ಬಾಂಬೆ ರವೆಯನ್ನು ಉಪಯೋಗಿಸಿಕೊಂಡು ವರ್ಷಕ್ಕಾಗುವಷ್ಟು ಸೆಂಡಿಗೆಯನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಗಾಂಧಾರಿ ಮೆಣಸು ಕೂಡ ಉಂಟು. ಇದೆರಡನ್ನು ಉಪಯೋಗಿಸಿಕೊಂಡು ಒಂದು ಹೊಸ ರೀತಿಯಲ್ಲಿ ನಾನಿವತ್ತು ನಿಮಗೆ ಸೆಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಆದರೆ ಬನ್ನಿ ಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ. ಇವಾಗ ನಾನು ಇದರಲ್ಲಿ ಈ ಲೋಟದಲ್ಲಿ 1 ಲೋಟದಷ್ಟು ತಗೊಳ್ತೇನೆ. ಈ ಲೋಟದಲ್ಲಿ 1 ಲೋಟ ತಗೊಂಡ್ರೆ 1/4 kg ಆಗ್ತದೆ. ಪೂರ್ತಿ ನಾನು ನಿಮಗೀಗ ಮಾಡಿ ತೋರಿಸೋದಿಲ್ಲ. ನಾನೀಗ 1/4 kg ಅಷ್ಟು ನಿಮಗೆ ಮಾಡಿ ತೋರಿಸ್ತಿದ್ದೇನೆ. ನೋಡಿ, ಬಾಂಬೆ ರವೆ. ಇವಾಗ ಇಲ್ಲಿ ಮಿಕ್ಸರ್ ಜಾರಿಗೆ ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಅಳತೆ ಏನಿಲ್ಲ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನೀಗ ಗ್ರೈಂಡ್ ಮಾಡಿಕೊಂಡು ಬರುವ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ತುಂಬ ನಯ ಮಾಡಿಕೊಳ್ಳಿಲ್ಲ, ಕ್ರಷ್ ಮಾಡಿಕೊಂಡದಷ್ಟೇ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋ. ಇವಾಗ ಇಲ್ಲೊಂದು ಬಾಣಲೆಗೆ ನಾವು ಬಾಂಬೆ ರವೆ ತಗೊಂಡೆಲ್ಲ ಅದೇ ಕಪ್ಪಲ್ಲಿ 8 ಕಪ್ಪಿನಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ಅಳತೆ ಮಾಡೋದಲ್ಲ, ನಾನು ನಿಮಗೆ ವಿಡಿಯೋ ಮಾಡಲಿಲ್ಲ. ನೋಡಿ, ಅಂದಾಜಾಗ್ತದಲ್ಲ. ಯಾವ ಅಳತೆಯಲ್ಲಿ ತೆಕ್ಕೊಂಡ್ರಿ ಅದೇ ಅಳತೆಯಲ್ಲಿ 8 ಲೋಟದಷ್ಟು 8 ಅಳತೆಯಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಇಡಬೇಕು. ನೀರು ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಾವಿಲ್ಲಿ ನಾನು ಈ ರವೆ ಹುರಿಲಿಲ್ಲ, ಅಂತೆಯೇ ಹಸಿ ರವೆ. ಈ ಹಸಿಯಾದ ರವೆಯನ್ನು ಇದಕ್ಕೆ ಹಾಕುವ. ರವೆಯನ್ನು ಹಾಕ್ತಾ ಹೀಗೆ ಸೌಟ್ ಹಾಕಿ ತಿರುಗಿಸ್ಕೊಂಡ್ರೆ ಆಯಿತು. ಇಲ್ಲಿ ರವೆಯನ್ನು ಹಾಕ್ತಾ ತಿರುಗಿಸ್ಕೊಂಡ್ರೆ ಆಯಿತು. ಸೌಟ ಹಾಕಿ ರವೆಯನ್ನು ತಿರುಗಿಸ್ಕೊಂಡ್ರೆ ಆಯಿತು. ಬಿಡದೆ ಹೀಗೆ ತಿರುಗಿಸ್ಕೊಳ್ಳುವ. ರವೆ ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ರವೆ ಕುದೀತಾ ಉಂಟು. ಇದಕ್ಕೆ ರುಚಿಗಾಗುವಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ನಾನು. ಹಾಕಿ ಚೆನ್ನಾಗಿ ತಿರುಗಿಸುವ. ಉಪ್ಪು ಪೂರ್ತಿ ಕರಗಬೇಕು. ಹಾಗೆ ರವೆ ಕೂಡ ಇಲ್ಲಿ ಬೇಯ್ತಾ ಬಂತು. ನೋಡಿ ನೋಡಿ, ರವೆ ಕೂಡ ದಪ್ಪ ಆಗ್ತಾ ಉಂಟು. ಇಲ್ಲಿ ಓಂಕಾಳನ್ನು ಹಾಕ್ತಾ ಇದ್ದೇನೆ, ಅಜ್ವೈನ ಹಾಕ್ತಾ ಇದ್ದೇನೆ. ಜೀರಿಗೆ ಕೂಡ ಹಾಕಿಕೊಳ್ಬೋದು. ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರನ್ನು ಹಾಕಿಕೊಳ್ಬೋದು. ಎಳ್ಳು ಹಾಕಿಕೊಳ್ಬೋದು, ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ಬೋದು, ಜೀರಿಗೆ ಹಾಕಿಕೊಳ್ಬೋದು, ಕೊತ್ತಂಬರಿ ಪೌಡ್ರ್ ಕೂಡ ಹಾಕಿಕೊಳ್ಬೋದು. ನೋಡಿ, ಹಾಕಿ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಹಾಗೆ ನಾವಿಲ್ಲಿ ರುಬ್ಬಿಟ್ಟುಕೊಂಡಂಥ ಗಾಂಧಾರಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ ಇಲ್ಲಿ ನಾನು ಸ್ಟವ್ ಕೂಡ ಆಫ್ ಮಾಡ್ತಾ ಇದ್ದೇನೆ. ಸ್ಟವ್ ಆಫ್ ಮಾಡುವ. ಹಾಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ರವೆಯ ಹದ ಈ ರೀತಿ ಉಂಟು. ಇನ್ನೊಂದು ಸ್ವಲ್ಪ ತಣ್ಣಗಾದ ನಂತರ ಇದು ರವೆ ಗಟ್ಟಿ ಆಗ್ತದೆ. 1 ಲೋಟ ರವೆಗೆ ಕರೆಕ್ಟು 8 ಲೋಟ ನೀರು ಬೇಕಾಗ್ತದೆ. ಜಾಸ್ತಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಡಿ, ಅದಕ್ಕಿಂತ ಜಾಸ್ತಿ ಹಾಕಿಕೊಳ್ಬೇಡಿ. ಒಂದು 7 ಲೋಟ ಹಾಕಿದ್ರು ನಡೀತದೆ, ಆದರೆ 8 ಲೋಟವೇ ಹಾಕಿ ಕರೆಕ್ಟ್ ಆಗ್ತದೆ ನಾವು ಹಿಟ್ಟು ಹಾಕುವಾಗ. ನೋಡಿ, ಈ ರೀತಿ. ಇನ್ನು ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ, ರವೆ ಎಲ್ಲಿ ಕೂಡ ಗಂಟು ಕಟ್ಟಿಕೊಳ್ಳಿಲ್ಲ. ನೋಡಿ, ಚೆನ್ನಾಗಿ ಎಲ್ಲ ಕೂಡ ಹಿಟ್ಟಿನ ಹದ ಚೆನ್ನಾಗಿ ಬಂದಿದೆ. ನೋಡಿ, ಹೀಗೆ ಆಗಬೇಕು ಹಿಟ್ಟು. ರವೆಯನ್ನು ಗಂಟು ಕಟ್ಟಿಕೊಳ್ಳಿಕ್ಕಿಲ್ಲ. ನೋಡಿ, ಈ ರೀತಿ ಮಾಡಿಕೊಳ್ಬೇಕು. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಇಲ್ಲಿ ನೋಡಿ, 1 ಕಪ್ ರವೆ ಹಾಕಿ ಎಷ್ಟು ಆಗಿದೆ ನೋಡಿ ನಮಗಿಲ್ಲಿ ಸೆಂಡಿಗೆ. ನೀವು 2 ಕಪ್ ಅರ್ಧ kg ಎಲ್ಲ ರವೆದ್ದು ಮಾಡೋದಿದ್ರೆ ದೊಡ್ಡ ಪಾತ್ರೆ ಇಟ್ಟುಕೊಳ್ಬೇಕಾಗ್ತದೆ. ಇದರ ಡಬಲ್ ಪಾತ್ರೆ ಇಟ್ಟುಕೊಳ್ಬೇಕಾಗ್ತದೆ. ರವೆ ಬೆಂದು ತಣ್ಣಗಾದ ನಂತರ ಹಿಟ್ಟಿನ ಹದ ಈ ರೀತಿ ಬಂದಿದೆ. ನೋಡಿ, ಈ ರೀತಿ ಇದೆ. ಹಾಗೆ ಇಲ್ಲಿ ಕವರ್ ತಗೊಂಡಿದ್ದೇನೆ, ರವೆದ್ದು ಕವರ್ ತಗೊಂಡಿದ್ದೇನೆ. ಹಾಗೆ ಹಾಲಿನ ಕವರ್ ಕೂಡ ತಗೊಂಡಿದ್ದೇನೆ. ಇವಾಗ ನಾನು ಈ ರವೆಯ ಕವರಿಗೆ ಹಿಟ್ಟನ್ನೆಲ್ಲ ತುಂಬಿಸ್ಕೊಳ್ತಾ ಇದ್ದೇನೆ. ಹೀಗೆ ಮಾಡಿದ್ರೆ ಉಂಟಲ್ಲ, ನಮಗೆ ಸೆಂಡಿಗೆ ಹಾಕಲಿಕ್ಕೆ ಒಂದು ಸುಲಭದ ಒಂದು ಉಪಾಯ ಅಂತ ಹೇಳ್ಬೋದು. ಹಿಟ್ಟನ್ನೆಲ್ಲ ಈಗ ತುಂಬಿಸ್ಕೊಳ್ಳುವ ನಾವು. ಒಂದು ಇಬ್ಬರಿದ್ರೆ ಒಬ್ರು ಕವರನ್ನು ಹಿಡ್ಕೊಂಡು ಹಿಟ್ಟನ್ನು ಹೀಗೆ ತುಂಬಿಸ್ಕೊಂಡ್ರೆ ಆಯಿತು. ಕವರನ್ನು ಹೀಗೆ ಹಿಡ್ಕೊಂಡು ಹಿಟ್ಟನ್ನು ಹೀಗೆ ಹಾಕಿದರೆ ಆಯಿತು. ನೋಡಿ, ಫಸ್ಟಿಗೆ ಹಿಟ್ಟನ್ನು ಹಾಕಿಕೊಳ್ಳುವ. ಹಿಟ್ಟನ್ನು ಹಾಕಿಕೊಂಡ ನಂತರ ಹಿಟ್ಟು ಹೊರಗೆ ಬಾರದಾಗ ಒಂದು ರಬ್ಬರ್ ಬ್ಯಾಂಡನ್ನು ಇಲ್ಲಿಗೆ ಹಾಕುವ. ಇದರ ತುದಿಗೊಂದು ರಬ್ಬರ್ ಬ್ಯಾಂಡನ್ನು ಹಾಕಿಕೊಳ್ಳುವ. ನೋಡಿ, ಇದರ ಒಂದು ಸೈಡನ್ನು ನಾವು ಹಿಟ್ಟನ್ನು ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಒಂದು ಸೈಡನ್ನು ನಾವಿಲ್ಲಿ ಕಟ್ ಮಾಡಿದರೆ ಆಯಿತು. ನೋಡಿ,
ಈ ಹದಗೆ ಕಟ್ ಮಾಡಿದರೆ ಆಯಿತು. ಇನ್ನು ನಾವಿಲ್ಲಿ ಸೆಂಡಿಗೆಯನ್ನು ಈ ಪ್ಲಾಸ್ಟಿಕ್ಕಿಗೆ ಹಾಕಿಕೊಳ್ಳುವ. ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಡುವ, ಅಂದರೆ ನಮಗೆ ಈ ಪ್ಲಾಸ್ಟಿಕ್ ಕವರ್ ಹಾರಿ ಬರಬಾರ್ದಲ್ಲ, ಅದಕ್ಕೆ ಏನಾದರೂ ಬಾರದ ಒಂದು ವಸ್ತು ಇಡ್ಲಿಕ್ಕೆ ಅಂತ ಬೇಕಾಗಿ ಒಂದಿಷ್ಟು ಜಾಗ ಬಿಡುವ. ನಂತರ ಇದನ್ನು ಹಾಕಿಕೊಳ್ಳುವ. ನೋಡಿ ಈಗ ಸ್ವಲ್ಪ ಗ್ಯಾಪ್ ಇಟ್ಟು ಈಗ ಹಾಕಿಕೊಂಡು ಬಂದರೆ ಆಯ್ತು. ನೋಡಿ ಸುಲಭವಾಗಿ ಒಂದೇ ರೀತಿಯಲ್ಲಿ ನಮ್ಮ ಸೆಂಡಿಗೆ ಹಾಕ್ಲಿಕ್ಕೆ ಆಗ್ತದೆ. ನೋಡಿ ಸುಲಭವಾಗಿ ಕೈಗೆ ಮೆತ್ತಿಸಿಕೊಳ್ಳದೆ ಹಾಗೆ ಸುಲಭವಾಗಿ ಹಾಕಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಇದೇ ರೀತಿ ಹಾಕಿಕೊಳ್ಳುವ. ನೋಡಿ ನಾವು ಚಕ್ಕುಲಿ ಮಾಡ್ತೇವಲ್ಲ, ಹೀಗೊಂದು ರೌಂಡಿಗೆ ತಂದು ಮತ್ತೆ ಮಿಡಲಿಗೆ ತಂದರೆ ಆಯಿತು. ನೋಡಿ ಕರೆಕ್ಟ್ ಆಗ್ತದೆ. ಹೀಗೆ ರೌಂಡಿಗೆ ತಂದು ಮಿಡಲಿಗೆ ತಂದಿಟ್ಟರೆ ಆಯಿತು. ಈಗ ರೌಂಡಿಗೆ ಮಾಡೋದು, ಮಿಡಲಿಗೆ ತಂದು ಇಡೋದು, ಹೀಗೆ ಮಾಡಿಕೊಂಡು ಬಂದರೆ ಆಯ್ತು. ನೋಡಿ ನಿಮಗೆ ದೊಡ್ಡ ಸೆಂಡಿಗೆ ಬೇಕು ಅಂತಿದ್ರೆ ದೊಡ್ಡ ಸೈಜ್ಗೆ ಮಾಡ್ಬೋದು, ಸಣ್ಣದು ಸಾಕು ಅಂತ ಹೇಳಿದ್ರೆ ಸಣ್ಣ ಸೈಜ್ಗೆ ಮಾಡಿಕೊಳ್ಬೋದು. ಮತ್ತು ಒಂದು ಸ್ವಲ್ಪ ಇದು ಸ್ಪ್ರೆಡ್ ಆಗ್ತದೆ. ನೋಡಿ ಎಲ್ಲವನ್ನು ಹೀಗೆ ಮಾಡಿ ಇಟ್ಟುಕೊಳ್ಳೋ ಫಸ್ಟಿಗೆ. ಎಷ್ಟು ಸುಲಭವಾಗಿ ಬೇಗ ಬೇಗ ಹಾಕಿಕೊಳ್ಬೋದು. ನೋಡಿ ಎಷ್ಟು ಸೆಂಡಿಗೆಯನ್ನು ಕೂಡ ಈ ರೀತಿ ಮಾಡಿಕೊಳ್ಬೋದು ನಿಮಗೆ ಅಲ್ವಾ. ನೋಡಿ ಸೆಂಡಿಗೆನೆಲ್ಲ ಈ ರೀತಿ ಹಾಕ್ಕೊಂಡಿದ್ದೇನೆ. ನೋಡಿ ಎಲ್ಲ ಕೂಡ ಒಂದೇ ಸೈಜಿಗೆ ಚೆನ್ನಾಗಿ ಬಂದಿದೆ ಕೂಡ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ಆಯಿತಾ. ನೋಡಿ ಚಿಟಿಕೆ ಹೊಡೆಯೋದ್ರಲ್ಲಿ ಗಂಟೆಗಟ್ಟಲೆ ಮಾಡುವಂಥ ಕೆಲಸ ನಿಮಗೆ ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ನೋಡಿ ಅಲ್ಲ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಎಲ್ಲವೂ ಕೂಡ ಒಂದೇ ಸೈಜಲ್ಲಿ ಬಂದಿದೆ. ನೋಡಿ ಇಷ್ಟು ಸೆಂಡಿಗೆ ಆಗಿದೆ ನನಗೆ. ಇನ್ನಿದು ಬಿಸಿಲಲ್ಲಿ ಒಣಗಲಿ. ಈಗ ನೋಡಿ ಮಧ್ಯಾಹ್ನ 1 ಗಂಟೆ ಆಗಿದೆ. ಬೆಳಿಗ್ಗೆ 7:30ಗೆ ಹಾಕಿದೆ ನಾನು. ಮಧ್ಯಾಹ್ನ 1 ಗಂಟೆಗೂ ಇಷ್ಟು ಒಣಗಿದೆ. ಇವಾಗ ಇದನ್ನೆಲ್ಲ ಮಗುಚಾಗಿ ಇಟ್ಕೊಳ್ಬೇಕು. ನೋಡಿ ಹೀಗೆ ಎದ್ದು ನಿಂತಿದೆ. ನೋಡಿ ಹೀಗೆಲ್ಲ ನೋಡಿ ಸೈಡಿಂದೆಲ್ಲ ಬರ್ತದೆ. ಎಲ್ಲವನ್ನು ಹೀಗೆ ಮಗುಚಿ ಹಾಕಿಕೊಳ್ಳ. ಸೈಡೆಲ್ಲ ಒಂದು ಸ್ವಲ್ಪ ಎದ್ದು ನಿಂತಿದೆ. ನೋಡಿ ಸೈಡೆಲ್ಲ ಎದ್ದು ನಿಂತಿದೆ. ಇದನ್ನೆಲ್ಲ ಹೀಗೆ ಮಗುಚಿ ಹಾಕಿಕೊಂಡ್ರೆ ಆಯಿತು. ಒಂದು ದಿವಸದ ಬಿಸಿಲಲ್ಲಿ ಇಷ್ಟು ಒಣಗಿದೆ. ಇನ್ನು ಇದನ್ನು ಪುನಃ ನಾನು ಇವತ್ತು ಬಿಸಿಲಿಗೆ ಇಡ್ತೇನೆ. ರವೆ ಮತ್ತು ಗಾಂಧಾರಿ ಮೆಣಸು ಹಾಕಿ ಮಾಡಿರುವಂಥ ಸೆಂಡಿಗೆ ಚೆನ್ನಾಗಿ ಒಣಗಿದೆ. 4 ಬಿಸಿಲಲ್ಲಿ ಒಣಗಿಸಿದ್ದೇನೆ. ಇದು 3 ಬಿಸಿಲಲ್ಲಿ ಒಣಗ್ತದೆ. 6 ತಿಂಗಳ ತನಕ ನಿಮಗೆ ಸ್ಟೋರ್ ಮಾಡೋದಿದ್ರೆ 3 ಬಿಸಿಲಲ್ಲಿ ಒಣಗಿದ್ರೆ ಸಾಕು. ಇನ್ನು ಜಾಸ್ತಿ 1 ವರ್ಷವೇ ನಮಗೆ ಇದು ಸ್ಟೋರ್ ಆಗಿರ್ಬೇಕು ಅಂತಂದ್ರೆ ಒಂದು 4 ಬಿಸಿಲಲ್ಲಿ ಆದ್ರೂ ಒಣಗಿಸ್ಬೇಕು. ಅಂದ್ರೆ ನಮಗೆ 1 ವರ್ಷ ತನಕ ಏನಾಗುದಿಲ್ಲ, ಚೆನ್ನಾಗಿರ್ತದೆ. ಹಾಗೆ 1/4 kg ರವೆಯಲ್ಲಿ ಎಷ್ಟು ಸೆಂಡಿಗೆ ಆಗಿದೆ ನೋಡಿ. ಇನ್ನು ಇದನ್ನು ನಾವು ಫ್ರೈ ಮಾಡುವ. ಇಲ್ಲಿ ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವಿಲ್ಲಿ ಸೆಂಡಿಗೆಯನ್ನು ಇದಕ್ಕೆ ಹಾಕಿಕೊಳ್ಳುವ. ನೋಡಿ ಎಲ್ಲ ಅರಳ್ತದೆ. ನಿಮ್ಮ ಸೆಂಡಿಗೆ ಎಷ್ಟು ಚಿಕ್ಕದಿರ್ತದೆ ಅದರ ಡಬ್ಬಲ್ ಆಗಿ ಅರಳ್ತದೆ. ನೋಡಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆನಂತರ ಸೆಂಡಿಗೆಯನ್ನು ಹಾಕಿಕೊಂಡು ಕರೆದ್ರೆ ಆಯಿತು. ಇಷ್ಟು ಆದರೆ ಆಯಿತು. ಇವಾಗ ಇದನ್ನೊಂದು ಟಿಶ್ಯೂ ಹಾಕಿದ ಪ್ಲೇಟಿಗೆ ತೆಗೆಯುವ. ನೋಡಿ ಎಲ್ಲ ಕೂಡ ದೊಡ್ಡ ದೊಡ್ಡದಾಗಿದೆ. ಹಾಗೆ ಇಷ್ಟೇ ದಪ್ಪದಲ್ಲಿ ನಾನು ಹಾಕಿರುವಷ್ಟು ದಪ್ಪದಲ್ಲಿ ನೀವು ಸೆಂಡಿಗೆ ಹಾಕಬೇಕು. ಹಾಕಿದರೆ ಚೆನ್ನಾಗಿರ್ತದೆ. ಹಾಗೆ ಇದನ್ನು ನಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೀ ಕಾಫಿ ಜೊತೆ ಕೂಡ ತಿನ್ಬೋದು, ಇಲ್ಲ ಗಂಜಿ ಊಟದೊಟ್ಟಿಗೆಲ್ಲ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ. ಗಾಂಧಾರಿ ಮೆಣಸಿನ ಫ್ಲೇವರು, ಓಂಕಾಳು, ಗಾಂಧಾರಿ ಮೆಣಸು, ಓಂಕಾಳೆಲ್ಲ ಸೇರಿಕೊಂಡು ಉಂಟಲ್ಲ, ಒಂದು ಒಳ್ಳೆ ಫ್ಲೇವರ್ ಕೂಡ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಅನಿಸಿಕೊಂಡು ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.